ಮಾಡಿ ಒಂದೊಂದು ರೂಪಾಯಿ ಸಂಪಾದನೆ ಮಾಡಿ ಸೇರಿಸಿ ನೀನನ್ನು ಓದಿಸ್ತಾ ಇದೀವಪ್ಪ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನನ್ಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಕೊಡಿಸ್ತೀರಾ ಇಲ್ವಾ ಅಷ್ಟು ಹೇಳಿ ನನಗೆ. ಇವಾಗ ಬೇಕೇ ನನಗೆ ಬೈಕ್. ಹೌದಪ್ಪ, ನಂಗೆ ಬೈಕ್ ಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲರ ಹತ್ರನೂ ಇದೆ, ನನ್ಗೆ ಬೈಕ್ ಬೇಕಪ್ಪ. ಸರಿಯಪ್ಪ, ಏನೇನೋ ಮಾಡಿದ್ದೀನಂತೆ, ಇದನ್ನು ಮಾಡ್ತೀನಿ, ಕೊಡಿಸ್ತೀನಪ್ಪ. ಸರಿಯಪ್ಪ. ಲವ್ ಸುಬ್ಬಾ, ಅದಕ್ಕೆ ನೀರು ಕಟ್ಟೋ ಬಾಳೆ ಗಿಡಕ್ಕೆ. ನಮಸ್ಕಾರ ರಾಜಣ್ಣ. ಓ, ಏನ್ ಶಿವಪ್ಪ, ಬಾಳ ದಿನ ಆಯ್ತು ಕಡೆ ಬರಲೇ ಇಲ್ಲ, ಎಲ್ಲೋಗಿದ್ದೆ? ನಿಮಗೆ ಗೊತ್ತಲ್ಲ ಅಣ್ಣ, ತುಂಬ ಕೆಲಸ ಇದೆ ಹೊಲದಲ್ಲಿ, ಅದಕ್ಕೆ ಈ ಕಡೆ ಬರೋಕ್ಕಾಗಿಲ್ಲ ಅಣ್ಣ. ಸರಿ, ಈ ಕೆಲಸ ಜಾಸ್ತಿ ಬಿಡು ಎಲ್ರಿಗೂ, ಏನ್ ಮಾಡೋದು? ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತಲ್ಲ ಅಣ್ಣ. ಏನ್ ಸಹಾಯ ಹೇಳು, ಮಾಡೋಣ. ನನ್ನ ಮಗ ಚಂದ್ರ ಗೊತ್ತಲ್ಲ ಅಣ್ಣ, ಪೇಟೆಯಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ, ಕಾಲೇಜ್ ಫೀಸ್ ಕಟ್ಬೇಕಂತೆ, ಒಂದು ಗಾಡಿನೂ ಬೇಕಂತ ಹೇಳ್ತಾ ಇದ್ದಾನೆ, ಕೊಡ್ಸೋಣ ಅಂತ. ನನ್ನ ಹತ್ರ ದುಡ್ಡಿಲ್ಲ ಇವಾಗ, ಸ್ವಲ್ಪ ಸಹಾಯ ಮಾಡಿ ಬುದ್ಧಿ, ಇದೊಂದು ಸಲ ಬುದ್ಧಿ. ನೋಡು ಸಿದ್ದಣ್ಣ, ಈಗಾಗಲೇ ಊರೆಲ್ಲ ಸಾಲ ಮಾಡಿದ್ಯಾ, ನೋಡು ಯೋಚನೆ ಮಾಡು. ಇದೊಂದು ಸಲ ಬುದ್ಧಿ, ಇದೊಂದು ಸಲ ಸಹಾಯ ಮಾಡ್ರಿ. ನನ್ನ ಮಗ ಕೇಳಿದ್ದಿಲ್ಲ ಅಂತ ಹೇಳಕ್ಕಾಗುತ್ತಾ? ನಿಮ್ಮ ಸಾಲನ ಹೆಂಗಾದ್ರೂ ತಿರ್ಸ್ತೀನಿ ಬುದ್ಧಿ, ಇದೊಂದು ಸಲ ಸಹಾಯ ಮಾಡಿ. ಆಯ್ತು ಶಿವಪ್ಪ, ನೀನು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಏನೋ ವ್ಯವಸ್ಥೆ ಮಾಡೋಣ. ಧನ್ಯವಾದ ಬುದ್ಧಿ, ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಮಸ್ಕಾರ ಬುದ್ಧಿ. ಏನ್ ಶಿವಪ್ಪ, ಏನ್ ಸಮಾಚಾರ? ಅದೇ ನಮ್ಮ ಮಗ ಚಂದ್ರು ಪೇಟೆ ಹೋಗಿ 1 ತಿಂಗಳಾಯ್ತು, ಫೋನು ಮಾಡಿಲ್ಲ, ಊರ್ ಕಡೆನೂ ಬಂದಿಲ್ಲ. ಅದೇ ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಅಂತ. ಹೋಗೋಣ ಬಾ, ಅದಕ್ಕೇನು, ಪ್ಯಾಟಲ್ ನನ್ಗೆ ಚೆನ್ನಾಗಿ ಗೊತ್ತಿದೆ. ಈಗ 11:30 ಒಂದು ಬಸ್ ಇದೆ, ಅದು ಖಾಲಿ ಇರ್ತತೆ, ಹೋಗೋಣ ನಡಿ. ಬನ್ನಿ. ಇಲ್ಲಿ ನೋಡಿ ರಾಜಣ್ಣ. ಏನೋ ಇದು ಕರ್ಮ. ಓ, ಏನೋ ಚಂದ್ರು,